ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಬ್ಯೂಟಿ ಹಾಗೂ ಮೇಕಪ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಕಾಜಲನ್ನು ಬೋಲ್ಡ್ ಆಗಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ನೀವಿನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಇಲ್ಲಿ ಅದರ ಒಂದು ಲಿಂಕ್ ಬರ್ತಾ ಇರುತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ಖಂಡಿತ ಆ ವಿಡಿಯೋವನ್ನು ನೀವು ನೋಡಿ. ಸೊ ಇವತ್ತು ನಾನು ನಿಮಗೆ ಫೌಂಡೇಶನನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಫೌಂಡೇಶನನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಜೊತೆಗೆ ಕೆಲವೊಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ ಫೌಂಡೇಶನ್ ಬಗ್ಗೆ ಮತ್ತು ಬೇಸಿಕ್ ಮೇಕಪ್ ಬಗ್ಗೆ. ಸೊ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಇದುವರೆಗೂ ನೋಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಯಾಕೆಂತಂದರೆ ನಾನು ಇನ್ನೂ ಹೆಚ್ಚಾದ ಬೇಸಿಕ್ ಮೇಕಪ್ ವಿಡಿಯೋಸನ್ನು ತರೋದಕ್ಕೆ ಪ್ರಯತ್ನಿಸ್ತೀನಿ. ಜಾಸ್ತಿ ತಡ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫೌಂಡೇಶನ್ ಅನ್ನೋದು ಅದರ ಹೆಸರಲ್ಲೇ ಅಷ್ಟು ಸ್ಪೆಸಿಫಿಕ್ ಆಗಿದೆ. ಯಾವುದೇ ಒಂದು ಬಿಲ್ಡಿಂಗನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದರೆ ಫೌಂಡೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮೇಕಪ್ಗೂ ಸಹ ಅಷ್ಟೇ ಮುಖ್ಯ. ಸೊ ಹಾಗಾಗಿ ನೀವು ಮೇಕಪ್ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಮೊದಲು ಫೌಂಡೇಶನನ್ನು ಹೇಗೆ ಹಚ್ಕೋಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ಯಾಕೆಂತಂದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಓಕೆ ಅಂಗಡಿಗೆ ಹೋಗ್ತೀವಿ, ಯಾವುದೋ ಒಂದು ಲೈಟು ಡಾರ್ಕು ಶೇಡು ತೊಗೊಂಬರ್ತೀವಿ ಒಂದು ಫೌಂಡೇಶನನ್ನು. ಓಕೆ ಇರೋ ಪ್ರಾಡಕ್ಟನ್ನೆಲ್ಲ ನಾವು ಫೇಸ್ ಕ್ರೀಮನ್ನು ಹೇಗೆ ಹಚ್ತೀವಿ ನೋಡಿ, ಒಂದಷ್ಟು ಹಾಕ್ಕೊಂಡ್ಬಿಟ್ಟು ಕೈಗೆ ಓಕೆ ಹಾಗೆ ಹಚ್ಕೊಂಡ್ಬಿಟ್ಟು ಹೋಗ್ಬಿಡ್ತೀವಿ ಫಂಕ್ಷನ್ಗೆ. ಬಟ್ ನೋಡಿದವ್ರು ಬಂದುಬಿಟ್ಟು ನಿಮ್ಮ ಹತ್ರ ಏನೇ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಹೇಳೋದಾಗಲಿ, ಅಥವಾ ಯಾಕೆ ಇಷ್ಟೊಂದು ಒಂಥರ ಗಾಡಿ ಥರ ಕಾಣಿಸ್ತಾ ಇದೆ ನಿಮ್ಮ ಮುಖ ಅನ್ನೋದಾಗಿರ್ಬೋದು. ಅಥವಾ ಏನಪ್ಪ, ಅಥವಾ ಕೆಲವೊಂದು ಸಲ ಏನಾಗುತ್ತೆ, ಅವ್ರು ಬಂದು ಹೇಳೋದು ಇಲ್ಲ, ಅವರವರೇ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ನೋಡಿದ್ಯಾ ಅವಳನ್ನ, ಅಪ್ಪ ರಾಕ್ಷಸಿ ಥರ ಕಾಣಿಸ್ತಾ ಇದ್ದಾಳೆ, ಅಷ್ಟು ಮೇಕಪ್ ಹಾಕೊಂಡ್ಬಂದಿದ್ದಾಳೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಆ ಥರ ಸಿಚುವೇಶನ್ಸನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಪ್ರಾಪರಾಗಿ ಫೌಂಡೇಶನನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಸೊ ಹಾಗಾಗಿ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ ನ್ಯಾಚುರಲ್ ಆಗಿ ಕಾಣಿಸುವಂತಹ ಮೇಕಪ್ಪನ್ನು ಹೇಗೆ ಮಾಡಬೇಕು, ಅಂದರೆ ಫೌಂಡೇಶನನ್ನು ನ್ಯಾಚುರಲ್ ಆಗಿ ಕಾಣಿಸೋ ಹಾಗೆ ಹೇಗೆ ಹಚ್ಚಬೇಕು ಅಂತ ಹೇಳಿ. ಸೊ ಜಾಸ್ತಿ ತಡ ಮಾಡಿದೆ, ನಾನು ಸ್ಟ್ರೈಟ್ ಅವೇ ನಾನು ವಿಡಿಯೋಗೆ ಹೋಗ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಫೌಂಡೇಶನನ್ನು ಹಚ್ಚೋದಕ್ಕಿಂತ ಮುಂಚೆ ನೀವು ಪ್ರಾಪರಾಗಿ ಮುಖವನ್ನು ತೊಳೆದು ಅದಾದಮೇಲೆ ನಿಮ್ಮ ಮಾರ್ನಿಂಗ್ ರೋಟೀನ್ ಏನಿದೆ ಅಂತಂದರೆ ಡೈಲಿ ಸ್ಕಿನ್ ಕೇರ್ ರೋಟೀನ್ ಏನಿದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಫೌಂಡೇಶನ್ ಅಥವಾ ಪ್ರೈಮರಿಂದ ಸ್ಟಾರ್ಟ್ ಮಾಡಿ. ಡೈಲಿ ಸ್ಕಿನ್ ಕೇರ್ ರೋಟೀನ್ ಏನು ಅಂತ ಕೇಳೋದಾದರೆ ನಾನೀಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದ್ರ ಬಗ್ಗೆ ಎಷ್ಟು ಇಂಪಾರ್ಟೆಂಟ್, ಅದು ಯಾಕೆ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ನನ್ನ ಚಾನಲಲ್ಲಿ ಇದೆ. ಸೊ ಆ ವಿಡಿಯೋವನ್ನು ನೋಡಿ ಮುಖವನ್ನು ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಟೋನರನ್ನು ಹಚ್ಚೋದು ಅಥವಾ ಮಾಯ್ಶ್ಚರೈಸರನ್ನು ಹಚ್ಚೋದು. ಅದಾದಮೇಲೆ ನೀವು ಡೇ ಟೈಮಲ್ಲಿ ಮೇಕಪ್ ಮಾಡ್ತಾ ಇದ್ದರೆ SPF ಇರುವಂತಹ ಒಂದು ಒಳ್ಳೆಯ ಸನ್ಬ್ಲಾಕನ್ನು ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ನೀವು ಮಾಯ್ಶ್ಚರೈಸರ್ ಸನ್ಬ್ಲಾಕನ್ನು ಹಚ್ಚಿದರೆ ಪ್ರೈಮರ್ ಹಚ್ಚೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಪ್ರೈಮರನ್ನು ನಾವು ಏನಕ್ಕೆ ಹಚ್ತೀವಿ ಅಂತಂದರೆ ನೀಟಾಗಿ ಒಂದು ಗ್ಲೈಡ್ ಆಗಲಿ, ನಿಮ್ಮ ಮೇಕಪ್ ಅಥವಾ ಫೌಂಡೇಶನ್ ಗ್ಲೈಡ್ ಆಗಲಿ ಅನ್ನೋದಕ್ಕೋಸ್ಕರ ಹಚ್ತೀವಿ. ಅದ್ರ ಜೊತೆಗೆ ಒಂದು ನೀಟಾದ ಸ್ಮೂತಾದ ಸರ್ಫೇಸ್ ಸಿಗಲಿ ಫೌಂಡೇಶನ್ಗೆ ಅನ್ನೋದಕ್ಕೋಸ್ಕರ ನಾವು ಹಚ್ತೀವಿ. ಬಟ್ ಎನಿವೇಸ್ ನೀವು ಮಾಯ್ಶ್ಚರೈಸರ್ ಮತ್ತು SPF ಅಥವಾ ಸನ್ಬ್ಲಾಕ್ ಹಚ್ಚಿರೋದ್ರಿಂದ ನಿಮಗೆ ಆ ರೀತಿಯ ಒಂದು ಸ್ಮೂತಾದ ಸರ್ಫೇಸ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಒಂದು ಪ್ರೈಮರ್ ಹಚ್ಚಿ ಅದಾದಮೇಲೆ ಫೌಂಡೇಶನ್ ಹಚ್ಚೋ ಅವಶ್ಯಕತೆ ಏನೂ ಇರಲ್ಲ. ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟು. ಐದರ್ ನೀವು ಮಾಯ್ಶ್ಚರೈಸರ್ ಹಚ್ಬೋದು, ಇಲ್ಲ ಅಂತಂದರೆ ಪ್ರೈಮರ್ ಹಚ್ಬೋದು, ಎರಡರಲ್ಲಿ ಒಂದನ್ನು ಹಚ್ಚಲೇಬೇಕು. ಸೊ ಮೇಕಪ್ಪೇ ಮಾಡ್ತೀವಿ ಅಂತ ಇದ್ದರೆ ನೀವು ಪ್ರೈಮರ್ ಹಚ್ಚೋದು ಬೆಟರು. ಸೊ ನಾನಿಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗುವಂತಹ ಪ್ರೈಮರ್ ಬಂದುಬಿಟ್ಟು ಇದು ಲ್ಯಾಕ್ಮೆ ಅಬ್ಸಲ್ಯೂಟ್ ಪ್ರೈಮರು. ಸೊ ಇದನ್ನು ಹಚ್ಚಿ ಅದಾದಮೇಲೆ ಫೌಂಡೇಶನನ್ನು ಯಾವಾಗಲೂ ಹಚ್ಚಿ, ಅಂದರೆ ಪ್ರೈಮರನ್ನು ಹಚ್ಬಿಟ್ಟೆ ನೀವು ಹಚ್ಚಿ. ಯಾಕೆ ಅಂತಂದರೆ ಪ್ರೈಮರನ್ನು ಹಚ್ಚದೆ ನೀವು ಫೌಂಡೇಶನನ್ನು ಹಚ್ಚಿದಾಗ ನಿಮ್ಮ ಮುಖದಲ್ಲಿರುವ ಪೋರ್ಸ್ ಏನಿದೆ ಅದರೊಳಗಡೆ ಕರೆಕ್ಟಾಗಿ ಫಿಲ್ ಆಗದೆ ಫೌಂಡೇಶನು ತುಂಬಾ ಅನ್ಈವನ್ ಆಗಿ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡೈಲಿ ಸ್ಕಿನ್ ಕೇರ್ ರೋಟೀನ್ ಏನಿದೆ ಅದನ್ನು ಪಾಲಿಸಿ ಅದಾದಮೇಲೆ ಪ್ರೈಮರನ್ನು ಖಂಡಿತ ಹಚ್ಚಿ ಅದಾದಮೇಲೆ ಫೌಂಡೇಶನ್ಗೆ ಬರಬೇಕು. ಸೊ ಫೌಂಡೇಶನನ್ನು ಹಚ್ಚೋದಕ್ಕಿಂತ ಮುಂಚೆ ಫೌಂಡೇಶನನ್ನು ಹಚ್ಚುವಾಗಲೂ ಅಷ್ಟೇ ಮೊದಲಿಗೆ ಒಂದು ಬ್ಯೂಟಿ ಬ್ಲೆಂಡರ್ ಅಥವಾ ಸ್ಪಾಂಜನ್ನು ತೊಗೊಳ್ಳಿ. ಸ್ಪಾಂಜನ್ನು ಯಾವಾಗಲೂ ಸಹ ಯೂಸ್ ಮಾಡಿ. ಯಾಕೆ ಸ್ಪಾಂಜನ್ನು ಯೂಸ್ ಮಾಡಬೇಕು ಅಂತ ಕೇಳಿದ್ರೆ, ಈವನ್ ಬ್ರಷು ಇದೆ ಅಥವಾ ನಾವು ನಮ್ಮ ಕೈಯಲ್ಲೇ ಸಹ ಎಷ್ಟೋ ಜನ ಮಾಡ್ಕೊಂಡ್ಬಿಡ್ತಾರೆ, ಬ್ಲೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ, ಅಫ್ಕೋರ್ಸ್ ನೀವು ಕೈಯಲ್ಲೂ ಬ್ಲೆಂಡ್ ಮಾಡ್ಬೋದು ಅಥವಾ ಬ್ರಷಲ್ಲೂ ಬ್ಲೆಂಡ್ ಮಾಡ್ಬೋದು. ಅಂಟಿಲ್ ನಿಮಗೆ ಮೇಕಪ್ನ ಕರೆಕ್ಟಾದ ಒಂದು ಪ್ರೊಸೀಜರ್ ಗೊತ್ತಿದ್ದರೆ ಖಂಡಿತ ಮಾಡ್ಬೋದು, ಅದರಲ್ಲಿ ಏನೂ ತಪ್ಪಿಲ್ಲ. ಬಟ್ ಏನಂತಂದರೆ ಬಿಗಿನರ್ಸಿಗೆ ಯಾವತ್ತೂ ಬ್ಯೂಟಿ ಬ್ಲೆಂಡರು ತುಂಬಾ ಇಂಪಾರ್ಟೆಂಟು. ಯಾಕೆಂತಂದರೆ ಇದು ಸ್ಪಾಂಜ್ ಆಗಿರೋದ್ರಿಂದ ನಿಮ್ಮ ಒಂದು ಮುಖದ ಮೇಲೆ ಎಕ್ಸೆಸ್ ಆಗಿ ನೀವು ಹಚ್ಕೊಂಡಂತಹ
ಫೌಂಡೇಶನ್ ಏನಿದೆ ಅದೆಲ್ಲವೂ ಸಹ ಇದರಲ್ಲಿ ಹೋಗುತ್ತೆ. ಅಂದರೆ ಈ ಸ್ಪಾಂಜು ಅಬ್ಸಾರ್ಬ್ ಆಗುತ್ತೆ, ಮಾಡ್ಕೊಳ್ಳುತ್ತೆ. ಸೊ ದಟ್ ನಿಮ್ಮ ಮುಖದ ಮೇಲೆ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಇದು ಉಳಿಸುತ್ತೆ. ಸೊ ಹಾಗಾಗಿ ನೀವು ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದ ಫೌಂಡೇಶನನ್ನು ಹಚ್ಚೋದು ಯಾವಾಗಲೂ ಒಳ್ಳೆಯದು. ನನಗೆ ಈ ಒಂದು ಫೌಂಡೇಶನ್ ತುಂಬಾ ಇಷ್ಟ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಕೆಲವೊಂದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದೆ. ಬಟ್ ಎಲ್ಲಿಂದ ಎಲ್ಲಿಗೆ ಹೋದ್ರೂ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ. ಇದು ತುಂಬಾ ಚೆನ್ನಾಗಿದೆ. ಇವತ್ತಿಗೂ ಸಹ ನನಗೆ ನೀಟಾಗಿ ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ತುಂಬ ಗಾಡಿ ಅಂತಲೂ ಅನಿಸಲ್ಲ. ಆ ರೀತಿ ಅಂತ ಅನಿಸಿದ್ರೆ ಇದೊಂದೇ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿರುವಂತಹ ಒಂದು ಫೌಂಡೇಶನು. ಸೊ ಹಾಗಾಗಿ ನಾನು ಕಾಸ್ಟ್ಲಿದೆಷ್ಟೇ ಟ್ರೈ ಮಾಡಿದ್ರು ಸಹ ಫೈನಲಿ ನಾನು ಇಲ್ಲಿಗೆ ಬಂದು ನಿಂತ್ಕೊತೀನಿ. ಸೊ ಹಾಗೆ ಆಗ್ತಾಯಿದೆ. ಸೊ ಎನಿವೇಸ್ ನಾನು ಮೊದಲಿಗೆ ಆ್ಯಕ್ಚುಲಿ ಇದರಲ್ಲಿ ಬಂದುಬಿಟ್ಟು ಈ ರೀತಿಯ ಒಂದು ಸ್ಪ್ಯಾಟುಲಾನು ಕೊಟ್ಟಿರ್ತಾರೆ ಒಳಗಡೆ ಅಪ್ಲೈ ಮಾಡೋದಕ್ಕೆ. ಸೊ ನಾನು ಕೈ ಮೇಲೆ ಹಾಕೊಳ್ಳೋ ಅಂತಹ ಅವಶ್ಯಕತೆ ಏನೂ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಎರಡನೇದು, ಪ್ರಾಡಕ್ಟನ್ನು ತಗೊಳ್ಳುವಾಗಲೇ ತುಂಬ ತೊಗೊಂಡ್ಬಿಡ್ಬೇಡಿ, ಅಂದರೆ ತುಂಬ ಹಚ್ಕೊಂಡ್ಬಿಡ್ಬೇಡಿ. ತುಂಬ ಲೈಟಾಗಿ ಹಚ್ಚಿ ನೋಡಿ. ನಾನು ಈ ಒಂದು ಇಷ್ಟಾಗಲದ ಹಣೆಗೆ ಜಸ್ಟ್ ಒಂದು 3 ಸ್ಪಾಟ್ಸ್ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಅಷ್ಟು ಲೈಟಾಗಿದ್ದರೆ ನಿಮ್ಮ ಮೇಕಪ್ಪು ಸಹ ತುಂಬಾ ಲೈಟಾಗಿ ನ್ಯಾಚುರಲ್ ಆಗಿ ಕಾಣಿಸೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ನಾನು ಆದಷ್ಟು ಕಣ್ಣಿನ ಕೆಳಗಡೆ ಮತ್ತು ಎಲ್ಲಿ ಡಾರ್ಕ್ ಸ್ಪಾಟ್ ಜಾಸ್ತಿ ಇದೆಯೋ ಅಲ್ಲಿ ಜಾಸ್ತಿ ನಾನು ಹಚ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಅದರ್ವೈಸ್ ತುಂಬ ಮಿನಿಮಮ್ ಆಗಿ ಹಚ್ಕೊತಾ ಇದ್ದೀನಿ. ಸೊ ಇದಿಷ್ಟು. ಸೊ ಯಾವಾಗಲೂ ಸಹ ಕತ್ತಿಗೂ ಸಹ ಫೌಂಡೇಶನನ್ನು ಹಚ್ಕೊಳ್ಳಿ, ಇಲ್ಲದೇ ಇದ್ದರೆ ತುಂಬಾ ಆಡಾಗಿ ಕಾಣಿಸುತ್ತೆ. ಸೊ ಈಗ ನೋಡಿ, ನನ್ನ ಇಡೀ ಫೇಸಿಗೆ ನಾನು ಒಂದು ಡ್ರಾಪು ತೊಗೊಂಡಿಲ್ಲ. ಆ್ಯಕ್ಚುಲಾಗಿ ಒಂದು ಡ್ರಾಪಿಗಿಂತ ಇನ್ನೂ ಕಮ್ಮಿನೇ ಇದೆ. ನಾನು ತುಂಬಾ ಲೈಟಾಗಿ ಜಸ್ಟ್ ಒಂದೊಂದು ಚೂರೇ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಬ್ಯೂಟಿ ಬ್ಲೆಂಡರ್ನ ಯಾವಾಗಲೂ ನೆನೆಸ್ಬಿಟ್ಟು ಯೂಸ್ ಮಾಡಬೇಕು. ಅಂದರೆ ನೆನೆಸಿದ ತಕ್ಷಣ ಅದರಲ್ಲಿ ನೀರಿರೋ ಹಾಗೆ ಯೂಸ್ ಮಾಡಬಾರ್ದು. ನೀಟಾಗಿ ಅದನ್ನು ಆದಷ್ಟು ಟೈಟಾಗಿ ಹಿಂಡಿ. ಸೊ ಎಷ್ಟು ಅದರಲ್ಲಿ ನೀರಿದೆಯೋ ಅಷ್ಟು ಹೋಗಲಿ. ಆದ್ರೂ ನಿಮ್ಮ ಸ್ಪಾಂಜ್ ಒದ್ದೆನೇ ಇರುತ್ತೆ. ಸೊ ಆ ಒದ್ದೆ ಸ್ಪಾಂಜನ್ನು ತಗೊಂಡು ನೀಟಾಗಿ ಈ ರೀತಿ ಟಪ್ 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 ಅಂತ ಹೊಡಿತಾ ಎಲ್ಲ ಕಡೆಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಅಷ್ಟೇ ಈ ಕಿವಿ ಹಿಂದ್ಗಡೆ ಭಾಗ ಏನಿದೆ ಅಲ್ಲಿಗೂ ಸಹ ಆದಷ್ಟು ಹಚ್ಚಿ, ಇಲ್ಲದೇ ಇದ್ದರೆ ಅದು ಅನ್ಈವನ್ ಆಗಿ ಕಾಣಿಸುತ್ತೆ. ಸೊ ಕತ್ತಿಗೆ ಪೂರ್ತಿ ನಾನು ಹಚ್ಚಾಯಿತು. ಸೊ ನೋಡ್ತಾ ಇರ್ಬೋದು, ನಾನು ಫೌಂಡೇಶನನ್ನು ಹಚ್ಚಿ ಆಗಿದೆ. ನಿಮಗೆ ಎಲ್ಲೂ ಸಹ ಕೇಕಿ ಥರ ಅನ್ನಿಸ್ತಾ ಇಲ್ಲ. ಅಂದರೆ ನೀಟಾಗಿ ನ್ಯಾಚುರಲ್ ಆದ ಒಂದು ಲುಕ್ಕೇ ಬಂದಿದೆ. ಎಲ್ಲೂ ಸಹ ತುಂಬ ಗಾಡಿ ಆಯಿತು ಅಥವಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾನೆ ಇಲ್ಲ. ಸೊ ಆ ರೀತಿಯ ಒಂದು ಪರ್ಫೆಕ್ಟ್ ಆದ ಫಿನಿಷನ್ನು ಅಥವಾ ಪರ್ಫೆಕ್ಟ್ ಆದ ನ್ಯಾಚುರಲ್ ಲುಕ್ಕನ್ನು ನೀವು ಮಾಡಿಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ಅಂದರೆ ಕನ್ಸೀಲರನ್ನು ಹಚ್ಚೋ ಸ್ಟೆಪ್ಪಿಗೆ ಹೋಗ್ಬೋದು. ಸೊ ಕನ್ಸೀಲರನ್ನು ನೀವು ಹಚ್ಚೋದಾದರೆ ಪರವಾಗಿಲ್ಲ. ಹಚ್ತಾ ಇಲ್ಲ ಕನ್ಸೀಲರ್ ಅಥವಾ ಇಲ್ಲ ನಮ್ಮ ಹತ್ರ ಕನ್ಸೀಲ್ ಮಾಡಬೇಕು ಅಂತ ಅಂದರೆ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಮುಖದಲ್ಲಿ, ಕಲೆ ಇರ್ಬೋದು ಅಥವಾ ಮಚ್ಚೆ ಇರ್ಬೋದು, ಅದನ್ನ ಯಾವುದನ್ನಾದರೂ ತುಂಬ ಹೈಡ್ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಸಲ ನೀವು ಈ ಒಂದು ಫೌಂಡೇಶನನ್ನೇ ತಗೊಂಡು ಯಾವ ಸ್ಪಾಟಲ್ಲಿ ನಿಮಗೆ ಆ ರೀತಿಯ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಲ್ಲಿಗೆ ಮಾತ್ರ ಮತ್ತೆ ಈ ರೀತಿ ಹಚ್ಕೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಬಿಟ್ಟು ಅದಾದಮೇಲೆ ಸೊ ಈಗ ಬ್ಲೆಂಡ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಂಪ್ಯಾಕ್ಟ್ ಪೌಡರನ್ನು ಅಥವಾ ಲೂಸ್ ಪೌಡರನ್ನು ಹಚ್ಬೋದು. ಈವನ್ ಲೂಸ್ ಪೌಡರನ್ನು ಸಹ ಹಚ್ಬೋದು. ಕಾಂಪ್ಯಾಕ್ಟ್ ಪೌಡರನ್ನೇ ಹಚ್ಚಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮಗೆ ಸಿಗುವಂತಹ ಲೂಸ್ ಪೌಡರ್ ಅಂತಂದರೆ ಪಾಂಡ್ಸ್ ಪೌಡರನ್ನು ಸಹ ಹಚ್ಬೋದು. ಬಟ್ ಯಾವುದಾದ್ರೂ ಒಂದು ಪೌಡರನ್ನು ಹಚ್ಚೋದ್ರಿಂದ ಫೌಂಡೇಶನ್ನು ಕ್ಲೀನಾಗಿ ಸೆಟ್ ಆಗುತ್ತೆ. ಸೊ ಕೆಲವೊಂದು ಸಮಯ ಏನಾಗುತ್ತೆ ಅಂತಂದರೆ ನಾವು ಹಚ್ಚಿರೋ ಫೌಂಡೇಶನ್ನು ಆಕ್ಸಿಡೈಸ್ಡ್ ಆಗುತ್ತೆ. ಅಂದರೆ ನೀವು ಹಚ್ಚಿದ ಒಂದು 2-3 ಗಂಟೆ ಕಾಲ ಕಳೆದ ಮೇಲೆ ಅದು ಒಂಥರ ಡಲ್ ಆಗಿ ಅಥವಾ ಬ್ಲ್ಯಾಕ್ ಆಗಿ ಕಾಣಿಸೋದಕ್ಕೆ ಶುರುವಾಗ್ತೀವಿ ನಾವು. ಸೊ ಅದು ಯಾಕಾಗುತ್ತೆ ಅಂತಂದರೆ ನೀವು ಪ್ರೈಮರನ್ನು ಹಚ್ಚದೆ ಡೈರೆಕ್ಟಾಗಿ ಫೌಂಡೇಶನನ್ನು ಹಚ್ಚಿದಾಗ ಈ ಫೌಂಡೇಶನ್ ಏನಾಗುತ್ತೆ, ಆಕ್ಸಿಜನ್ ಗಾಳಿಯಲ್ಲಿರುವ ಆಕ್ಸಿಜನ್ ಏನಿದೆ, ಆಮ್ಲಜನಕ ಏನಿದೆ ಅದರ ಜೊತೆಗೆ ಸಂಪರ್ಕ ಹೊಂದಿ ಆಕ್ಸಿಡೈಸ್ ಆಗುತ್ತೆ ಮತ್ತು ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ, ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ.
ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಖಂಡಿತ ನೀವು ಪ್ರೈಮರನ್ನು ಹಚ್ಬೋದು, ಅಥವಾ ನೀವು ಸೆಟ್ಟಿಂಗ್ ಸ್ಪ್ರೇ ಅಂತ ಏನು ಬರುತ್ತೆ, ಫೈನಲ್ ಆಗಿ ನಾವು ಮೇಕಪ್ ಎಲ್ಲ ಆದಮೇಲೆ ಒಂದು ಸೆಟ್ಟಿಂಗ್ ಸ್ಪ್ರೇ ಅಂತ ಏನು ಮಾಡ್ತೀವಿ ಅದರಿಂದ ಸಹ ನಿಮ್ಮ ಒಂದು ಫೌಂಡೇಶನ್ನು ಆಕ್ಸಿಡೈಸ್ಡ್ ಆಗದೆ, ಅಂದರೆ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗದೆ ಅದರ ಒಂದು ಓನ್ ಕಲರ್ ಏನಿದೆ ಅದನ್ನು ಹಾಗೆ ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಟಿಪ್ಪು ನಿಮ್ಮೆಲ್ರಿಗೂ ಸಹ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಫೌಂಡೇಶನ್ ಬಗ್ಗೆ ಅಥವಾ ಫೌಂಡೇಶನನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ಅಂತ ಇದ್ದರೆ ಖಂಡಿತ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ಅದ್ರ ಬಗ್ಗೆನೂ ಸಹ ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.